ಹೆಲೋ ಫ್ರೆಂಡ್ಸ್, ಹಿಂದೂಸ್ತಾನ್ ಆಟೋ ಲಿಂಕ್ ಶಿವಮೊಗ್ಗ ವತಿಯಿಂದ ನಿಮಗೆಲ್ಲ ಸ್ವಾಗತ. ನೋಡ್ಬೋದು ನಿಮ್ಮ ಮುಂದೆ ಇನ್ನೊಂದು ವೆಹಿಕಲ್ ಬಂದಿದೆ. ಈ ಗಾಡಿ ಒಂದು ಟಾಟಾ ಎಸ್ HT ವೆಹಿಕಲ್ ಆಗಿರುತ್ತೆ. ಟಾಟಾ ಎಸ್ನ HT ವೆಹಿಕಲ್ಲು 2014 ಮಾಡಲು ಸಿಂಗಲ್ ಓನರ್ ವೆಹಿಕಲ್ ಆಗಿರುತ್ತೆ. ನೋಡ್ಬೋದು ನಿಮ್ಮ ಮುಂದೆ ವೆಹಿಕಲ್ಲು ಈ ಗಾಡಿಯ ನಂಬರ್ ಬಂದು K14B 2700. ಈ ಗಾಡಿ ಶಿವಮೊಗ್ಗ ರಿಜಿಸ್ಟ್ರೇಷನ್ ವೆಹಿಕಲ್ ಆಗಿರುತ್ತೆ ಮತ್ತು ಈ ಗಾಡಿಯ FC ಇನ್ಶೂರೆನ್ಸ್ ಕೂಡ ಫ್ರೆಶ್ ಆಗಿರುತ್ತೆ. ನೋಡ್ಬೋದು ನಿಮ್ಮ ಮುಂದೆ ಈ ಗಾಡಿ ಒಮ್ಮೆ ರೈಟ್ ಸೈಡ್ನ ವ್ಯೂ ಕೂಡ ನೋಡ್ಬೋದು. ಸಿಂಗಲ್ ಓನರ್ ವೆಹಿಕಲ್ ಆಗಿದೆ, ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಮತ್ತು ಈ ಗಾಡಿ ಒಂದು ಕೋಟ್ ಪೇಂಟ್ ಆಗಿದೆ. ಫುಲ್ಲಿ ವರ್ಜಿನ್ 100%, ಯಾವುದೇ ಥರ ಆಕ್ಸಿಡೆಂಟ್ ಇಲ್ಲ. ಒಮ್ಮೆ ಈ ಗಾಡಿಯ ಇಂಟೀರಿಯರ್ ಕೂಡ ನೋಡ್ಬೋದು ನೀವು. ಈ ಗಾಡಿಯ ಇಂಟೀರಿಯರ್ ಕೂಡ ತುಂಬ ನೀಟ್ ಆ್ಯಂಡ್ ಗುಡ್ ಕಂಡೀಷನ್ ಇದೆ. ರೂಫ್ ಟಾಪ್ ಕೂಡ ನೋಡ್ಬೋದು. ಮ್ಯೂಸಿಕ್ ಸಿಸ್ಟಮು, ಸ್ಪೀಕರ್ಸು, ಬ್ಯಾಕ್ ವ್ಯೂ ಕೂಡ ನೋಡ್ಕೋಬೋದು. ಸೀಟ್ ಕವರ್ ಕೂಡ ನೋಡ್ಬೋದು ನೀವು. ಫುಲ್ಲಿ ಬ್ರ್ಯಾಂಡ್ ನ್ಯೂ ಕಂಡೀಷನಲ್ಲಿದೆ ವೆಹಿಕಲ್ಲು. ಮ್ಯೂಸಿಕ್ ಸಿಸ್ಟಮ್ ಕೂಡ ಇದೆ. ಮತ್ತು ಈ ಗಾಡಿಯ ಓಡೋಮೀಟರ್ ಬಂದು ನೋಡ್ಬೋದಾದ್ರೆ ನೀವು 71,000 ಕಿಲೋಮೀಟರ್ ಮಾತ್ರ ಓಡಿರುತ್ತೆ. ಈ ಗಾಡಿ 71,000 ಕಿಲೋಮೀಟರ್ ಮಾತ್ರ ಓಡಿರುತ್ತೆ. ಮತ್ತು ಈ ಗಾಡಿಯ ಟೈರ್ ಕಂಡೀಷನ್ ಬಂದು ಆಲ್ ರನ್ನಿಂಗ್ ಟೈರ್ ಇರುತ್ತೆ. ನೋಡ್ಬೋದು, ಫುಲ್ಲಿ ಬಟನ್ ರನ್ನಿಂಗ್ ಟೈರ್ ಇರುತ್ತೆ. ಟೈರ್ ಕೂಡ ನೋಡ್ಬೋದು ನೀವು. ಹಾಗೆ ಬ್ಯಾಕ್ ಟೈರ್ ಕೂಡ ತೋರಿಸ್ಕೊಡ್ತೀವಿ, ನೋಡ್ಬೋದು. ಇದು ಕೂಡ ರನ್ನಿಂಗ್ ಟೈರ್ ಆಗಿರುತ್ತೆ. ಒಮ್ಮೆ ಈ ಗಾಡಿಯ ರೈಟ್ನ ಬ್ಯಾಕ್ ವ್ಯೂ ಕೂಡ ನೋಡ್ಕೋಬೋದು. ರೈಟ್ ಸೈಡ್ ಪೋರ್ಷನ್ನ ಬ್ಯಾಕ್ ವ್ಯೂ ಕೂಡ ಫುಲ್ಲಿ ನೈಲಿಂಗ್ ಲೈಕ್ ತುಂಬ ಬ್ಯೂಟಿಫುಲ್ ಆಗಿದೆ. ಹಾಗೆ ಒಮ್ಮೆ ಈ ಗಾಡಿಯ ಲೋಡಿಂಗ್ ಟ್ರೈ ಕೂಡ ನೋಡ್ಬೋದು. ಲೋಡಿಂಗ್ ಟ್ರೈ ಯಾವುದೇ ಥರ ಡೆಂಟ್ ಇರೋದಿಲ್ಲ. ಹಾಗೂ ಈ ಗಾಡಿಯ ಫ್ರಂಟ್ ಬಂಪರ್ ಕೂಡ ಈ ಗಾಡಿಯಲ್ಲಿ ಹಾಗೆ ಇಟ್ಟಿರ್ತೇವೆ. ಬೇಕಾದರೂ ಕೂಡ ಹಾಕ್ಕೋಬೋದು, ಇಲ್ಲಾದರೂ ಕೂಡ ನಿಮಗೆ ವೆಹಿಕಲ್ ಜೊತೆ ಸಿಗುತ್ತೆ. ಒಮ್ಮೆ ಗಾಡಿಯ ಪೂರ್ತಿ ಬ್ಯಾಕ್ ವ್ಯೂ ಕೂಡ ನೋಡ್ಕೋಬೋದು. ಫುಲ್ಲಿ ಹೆವಿ ಸೇಫ್ಟಿ ಬಂಪರ್ ಕೂಡ ಬ್ಯಾಕಲ್ಲಿ ಹಾಕ್ಸಿರ್ತಾರೆ. ಹಾಗೆ ಒಮ್ಮೆ ಈ ಗಾಡಿಯ ಲೆಫ್ಟ್ನ ಬ್ಯಾಕ್ ವ್ಯೂ ಕೂಡ ನೋಡ್ಬೋದು ನೀವು. ಲೆಫ್ಟ್ನ ಬ್ಯಾಕ್ ವ್ಯೂ ಕೂಡ ತುಂಬ ನೀಟಾಗೇ ಇರುತ್ತೆ. ವೆಹಿಕಲ್ಲು ಫುಲ್ಲಿ ಕಂಡೀಷನ್ ವೆಹಿಕಲ್ ಆಗಿರುತ್ತೆ, ತುಂಬ ನೀಟಾಗಿರುತ್ತೆ. ಹಾಗೆ ಬ್ಯಾಕ್ ಟೈರ್ ಕೂಡ ನೋಡ್ಬೋದು. ಬ್ಯಾಕ್ ಟೈರ್ ಕೂಡ ಫುಲ್ಲಿ ಬಟನ್ ಟೈರ್ ಆಗಿರುತ್ತೆ. ಹಾಗೆ ಲೆಫ್ಟ್ನ ಫ್ರಂಟ್ ಟೈರ್ ಕೂಡ ಫುಲ್ಲಿ ಬಟನ್ ಟೈರ್ ಆಗಿರುತ್ತೆ, ನೋಡ್ಬೋದು ನೀವು. ಹಾಗೂ ಒಮ್ಮೆ ಲೆಫ್ಟ್ ಸೈಡ್ ಕೂಡ ನಿಮಗೆ ತೋರಿಸ್ಬಿಡ್ತೀನಿ, ನೋಡ್ಬೋದು. ಫುಲ್ಲಿ ಕ್ಲೀನಾಗಿ ಮೇಂಟೈನ್ ಮಾಡಿರ್ತಾರೆ. ಹಾಗೆ ಈ ಗಾಡಿಯ ಒಮ್ಮೆ ಲೆಫ್ಟ್ನ ಪೂರ್ತಿ ವ್ಯೂ ಕೂಡ ತೋರಿಸ್ಕೊಡ್ತೀನಿ ನಿಮಗೆ, ನೋಡ್ಬೋದು. ಲೆಫ್ಟ್ನ ಪೂರ್ತಿ ವ್ಯೂ ಕೂಡ ನಿಮಗೆ ತೋರಿಸ್ಕೊಡ್ತೀನಿ. ನೀವು ತುಂಬ ಬ್ಯೂಟಿಫುಲ್ ಕಂಡೀಷನ್ಲಿರುತ್ತೆ ಈ ವೆಹಿಕಲ್ಲು. ಹಾಗೂ ಈ ಗಾಡಿಯ ಎಲ್ಲ ಥರದ ಡಾಕ್ಯುಮೆಂಟ್ ಕೂಡ ಚೆನ್ನಾಗಿರುತ್ತೆ. ಇನ್ನೊಮ್ಮೆ ಈ ಗಾಡಿಯ ಪೂರ್ತಿ ಡೀಟೇಲ್ಸ್ ಹೇಳಿದ್ರೆ K14B 2700. K14 ಒಂದು ಶಿವಮೊಗ್ಗ ರಿಜಿಸ್ಟ್ರೇಷನ್ ವೆಹಿಕಲ್ ಆಗಿರುತ್ತೆ. ಮತ್ತು ಈ ಗಾಡಿ ಟಾಟಾ ಎಸ್ HT ವೆಹಿಕಲ್ ಆಗಿರುತ್ತೆ. ಸಾದಾ ಇಂಜಿನ್ ವೆಹಿಕಲ್, ಸೆನ್ಸರ್ ಇಂಜಿನ್ ವೆಹಿಕಲ್ ಆಗಿರೋದಿಲ್ಲ ಇದು. ಮತ್ತು ಈ ಗಾಡಿಗೆ 2014 ಮಾಡಲ್ ಆಗಿರೋದ್ರಿಂದ ಆಲ್ ಓವರ್ ಕರ್ನಾಟಕದಲ್ಲೂ ಕೂಡ ಲೋನ್ ಆಗುತ್ತೆ. ಮತ್ತು FC ಇನ್ಶೂರೆನ್ಸ್ ಕೂಡ ಫ್ರೆಶ್ ಆಗಿರುತ್ತೆ. ಫ್ರೆಶ್ ಇದ್ದರೆ ರನ್ನಿಂಗಲ್ಲಿದ್ದರೆ ರನ್ನಿಂಗ್ ಕೊಡ್ತೀವಿ, ಲ್ಯಾಪ್ಸ್ ಆಗಿದ್ದರೆ ಫ್ರೆಶ್ ಮಾಡಿಕೊಡ್ತೀವಿ. ಮತ್ತು ಈ ಗಾಡಿಗೆ ಆಲ್ ಓವರ್ ಕರ್ನಾಟಕ ಲೋನ್ ಮಾಡಿ ಕೂಡ ಕೊಡ್ತೀವಿ. ಲೋನ್ಗೆ ಬೇಕಾದ ಡಾಕ್ಯುಮೆಂಟು ಆಧಾರ್ ಕಾರ್ಡು, ಪಾನ್ ಕಾರ್ಡು, ಡ್ರೈವಿಂಗ್ ಲೈಸೆನ್ಸ್ ಮಸ್ಟ್ ಆಗಿರುತ್ತೆ. ಆಧಾರ್ ಕಾರ್ಡು, ಪಾನ್ ಕಾರ್ಡು, ಡ್ರೈವಿಂಗ್ ಲೈಸೆನ್ಸ್ ಮಸ್ಟ್ ಆಗಿರುತ್ತೆ. ಆಧಾರ್ ಕಾರ್ಡು, ಪಾನ್ ಕಾರ್ಡ್ ಇದ್ದು ನಿಮಗೆ ಸಿವಿಲ್ ಸ್ಕೋರ್ ಮೇಲೆ ಲೋನ್ ಆಗೋದು. ಸಿವಿಲ್ ಸ್ಕೋರ್ ಕೂಡ ಮಸ್ಟ್ ಆಗಿರುತ್ತೆ. ಸಿವಿಲ್ ಸ್ಕೋರ್ ಕೂಡ ತುಂಬ ಚೆನ್ನಾಗಿರಬೇಕಾಗತ್ತೆ. ಚೆನ್ನಾಗಿದ್ರೆ ನಿಮಗೆ ಆಲ್ ಓವರ್ ಕರ್ನಾಟಕ ಎಲ್ಲೇ ಕೂಡ ಲೋನ್ ಆಗುತ್ತೆ. ಲೋನ್ಗೋಸ್ಕರ ನೀವು ಕಾಲ್ ಕೂಡ ಮಾಡಿ ಕೇಳ್ಕೊಬೋದು. ಮತ್ತು ಈ ಗಾಡಿಯ ಪೂರ್ತಿ ಡೀಟೇಲ್ಗೂ ಕೂಡ ಡಿಸ್ಪ್ಲೇಲಿ ಕಾಣ್ತಿರೋ 7204-297 ನಂಬರ್ಗೂ ಕೂಡ ಕಾಲ್ ಮಾಡಿ ಈ ಗಾಡಿಯ ಪೂರ್ತಿ ಡೀಟೇಲ್ ಕೂಡ ಪಡ್ಕೊಳ್ಬೋದು. ಈ ಗಾಡಿ ಮತ್ತೊಮ್ಮೆ ಹೇಳೋದಾದರೆ ಫುಲ್ಲಿ ಒರಿಜಿನಲ್ ವೆಹಿಕಲ್, ಯಾವುದೇ ಥರ ಆಕ್ಸಿಡೆಂಟ್ ಇರೋದಿಲ್ಲ. ಒಂದು ಕೋಟ್ ಪೇಂಟ್ ಮಾಡಿಸಿರ್ತಾರೆ. ಬ್ಯೂಟಿಫುಲ್ಲಾಗಿ ಇರುತ್ತೆ ವೆಹಿಕಲ್ಲು. ಮತ್ತು ಆಲ್ ಓವರ್ ಕರ್ನಾಟಕ ಲೋನ್ ಮಾಡಿಸಿ ಗಾಡಿಗೆ ಕೊಡ್ತೀವಿ. HT ವೆಹಿಕಲ್ ಆಗಿರೋದ್ರಿಂದ ತುಂಬ ಡಿಮ್ಯಾಂಡೆಡ್ ವೆಹಿಕಲ್ಲು. ತುಂಬ ಕಮ್ಮಿ ಸಿಗೋದು ಒಳ್ಳೆ ಬ್ಯೂಟಿಫುಲ್ ವೆಹಿಕಲ್ಗಳು ಚೆನ್ನಾಗಿರೋವು. ಈ ಗಾಡಿಗೆ ಬೇಕಾದಲ್ಲಿ ಬೇಗ ಬಂದು ನೀವು ಟ್ರಯಲ್ ನೋಡಿ ಪರ್ಚೇಸ್ ಮಾಡ್ಕೋಬೇಕು. ಈ ಗಾಡಿಯ ಲೊಕೇಶನ್ ಬಂದು ಶಿವಮೊಗ್ಗ ಜಿಲ್ಲೆಯಲ್ಲಿರುತ್ತೆ. ಶಿವಮೊಗ್ಗ ಡಿಸ್ಟಿಕ್ ಇರುತ್ತೆ. ಲೊಕೇಶನ್ ಹೇಳಿದ್ರೆ ನಿಯರ್ ಬಸ್ ಸ್ಟ್ಯಾಂಡಿಂದ 1 ಕಿಲೋಮೀಟರ್ ದೂರದಲ್ಲಿರುತ್ತೆ ಮಾತ್ರ. ಶಿವಮೊಗ್ಗ ಬಸ್ ಸ್ಟ್ಯಾಂಡಿಂದ 1 ಕಿಲೋಮೀಟರ್ ದೂರದಲ್ಲಿರುತ್ತೆ. ಮತ್ತು ಈ ಗಾಡಿನ ಹೆಚ್ಚಿನ ಮಾಹಿತಿಗಾಗಿ ನಾವು ಕಾಲ್ ಮಾಡಿ ಕೂಡ ತಿಳ್ಕೊಬೋದು. ಶಿವಮೊಗ್ಗದಲ್ಲಿ ಲೊಕೇಟೆಡ್ ಆಗಿರೋ ನಮ್ಮ ಹಿಂದೂಸ್ತಾನ್ ಆಟೋ ಲಿಂಕ್ ಶಿವಮೊಗ್ಗಕ್ಕೆ ಕೂಡ ನೀವು ಬಂದು ಗಾಡಿಯ ಟ್ರಯಲ್ ನೋಡಿ ಈ ಗಾಡಿಯ ಕೂಡ ಪರ್ಚೇಸ್ ಕೂಡ ಮಾಡ್ಬೋದು. ನಿಮಗೆ ಯಾವುದೇ ಥರ ಗಾಡಿ ಡಿಮ್ಯಾಂಡ್ ಇದ್ದರೂ ಕೂಡ ಆ ಗಾಡಿಯ ಡೀಟೇಲ್ಸ್ಗೋಸ್ಕರ ನಮ್ಮ ಕಮೆಂಟ್ ಬಾಕ್ಸಲ್ಲಿ ಕೂಡ ತಿಳಿಸ್ಕೋಬೋದು. ಆ ಗಾಡಿಯನ್ನು ತರಲಿಕ್ಕೆ ನೀವು ಪ್ರಯತ್ನ ಪಡ್ತೀವಿ. ಹೀಗೆ ಇನ್ನೂ ಮುಂತಾದ ವೀಡಿಯೋದೊಂದಿಗೆ ಬರ್ತಾ ಹೋಗ್ತೀನಿ. ಶುಭ ದಿನ, ವಂದನೆಗಳು.